ಅಂಬರೀಶ್ ಅವರು ಇಲ್ಲದೇ ಇರೋ ಕಾರಣಕ್ಕಾಗಿ ಎಲ್ಲರೂ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ನಮ್ಮ ತಲೆ ಮೇಲೆ ಅಂಬರೀಶ್ ಅನ್ನುವ ಕೈ ಇಲ್ಲ, ಹೀಗಾಗಿ ಎಲ್ಲರೂ ನಮ್ಮ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ನಟ ದರ್ಶನ್ ಹೇಳಿಕೆಯನ್ನ ಕೊಟ್ಟರು. ನಮ್ಮ ತಲೆ ಮೇಲೆ ಅಂಬರೀಶ್ ಅನ್ನುವಂತಹ ಕೈ ಇಲ್ಲ, ಅಂಬರೀಶ್ ಅವರು ಇಲ್ಲದೇ ಇರುವಂತಹ ಈ ವೇಳೆಯಲ್ಲಿ ಎಲ್ಲರೂ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ನಮ್ಮ ತಲೆ ಮೇಲೆ ಅಂಬರೀಶ್ ಅನ್ನುವಂತಹ ಕೈ ಇದ್ದಿದ್ರೆ ಈ ರೀತಿಯಾಗಿ ಇವರು ವರ್ತಿಸ್ತಾ ಇರಲಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ನಟ ದರ್ಶನ್ ಹೇಳಿಕೆ ಕೊಟ್ಟರು. ಸಿಎಂ ಮಾತಿಗೆ ಟಾಂಗ್ ಕೊಟ್ಟರು ಅನ್ನುವಂಥ ಅನುಮಾನ ಇದೆ. ಸಿಎಂ ಮಾತಿಗೆನೇ ಟಾಂಗ್ ಕೊಟ್ಟರ ದರ್ಶನ್. ಏಪ್ರಿಲ್ 2ರಿಂದ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತೇನೆ. ಬೆಂಗಳೂರಿನಲ್ಲಿ ನಟ ದರ್ಶನ್ ಕೊಟ್ಟಿರುವಂತಹ ಹೇಳಿಕೆ ಇದು. ನಮ್ಮ ತಲೆ ಮೇಲೆ ಅಂಬರೀಶ್ ಅನ್ನುವಂಥ ಕೈ ಇದೆಯಲ್ಲ, ಆ ಕೈ ಇಲ್ಲ, ಈ ಕಾರಣಕ್ಕಾಗಿ ಇವರೆಲ್ಲ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಆಯ್ತು ಬಿಡಿ, ವರ್ತಿಸ್ಲಿ. ಏಪ್ರಿಲ್ 2ನೇ ತಾರೀಕಿನಿಂದ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗ್ತೀನಿ, ನಿರಂತರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತೀನಿ ಎನ್ನುವಂಥ ಮಾತುಗಳನ್ನ ಆಡ್ತಾನೆ. ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಗೆ ಟಾಂಗ್ ಕೊಡುವಂಥ ಕೆಲಸವನ್ನು ಕೂಡ ದರ್ಶನ್ ಮಾಡಿದ್ರ ಅನ್ನುವಂಥ ಅನುಮಾನ ಇದೆ. ಯಾಕಂದ್ರೆ ಮಾತನಾಡಿರುವಂಥ ಮಾತು, ವ್ಯಕ್ತವಾಗಿರುವಂಥ ಅಭಿಪ್ರಾಯ ಎಲ್ಲವೂ ಕೂಡ ಸಿಎಂ ಮಾತಿಗೆ ಟಾಂಗ್ ಕೊಡುವಂಥ ನಿಟ್ಟಿನಲ್ಲೇ ವ್ಯಕ್ತವಾಗಿದೆ. ನಮ್ಮ ಜೊತೆಗೆ ಅಂಬರೀಶ್ ಅವರಿಲ್ಲ, ಅಂಬರೀಶ್ ಅವರು ಇಲ್ಲದೇ ಇರೋ ಕಾರಣಕ್ಕಾಗಿ ಈ ರೀತಿಯಾಗಿ ಇವರೆಲ್ಲ ವರ್ತಿಸ್ತಾ ಇದ್ದಾರೆ. ನಮ್ಮ ತಲೆ ಮೇಲೆ ಅಂಬರೀಶ್ ಅನ್ನುವಂಥ ಕೈ ಇದ್ದಿದ್ರೆ ಇಂಥ ರೀತಿಯಾದಂಥ ವರ್ತನೆಗಳು ಬರ್ತಾ ಇರಲಿಲ್ಲ. ಆದರೆ ಅವರಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಮಟ್ಟಿಗೆ ಇವರು ವರ್ತಿಸ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡುವಂಥ ಕೆಲಸವನ್ನು ದರ್ಶನ್ ಮಾಡಿದ್ರು. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನಿದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮಾಲ್ತೇಶ್, ಒಂದು ವಿಚಾರವನ್ನು ನೋಡ್ತಾ ಹೋಗ್ತಾ ಇದ್ವಿ, ಇವರು ಜೋಡೆತ್ತುಗಳು ಅಂತ ಅವತ್ತು ಹೇಳ್ಕೊಂಡಿದ್ರು. ಅದಾದ ಮೇಲೆ ಸಿಎಂ ಕುಮಾರಸ್ವಾಮಿ ಟಾಂಗ್ ಕೊಡುವಂಥ ಕೆಲಸ ಮಾಡಿದ್ರು. ಇವತ್ತು ನಟ ದರ್ಶನ್ ಮಾತನಾಡ್ತಾ ಇದ್ದಾರೆ, ಅಂಬರೀಶ್ ಅವರು ಇಲ್ಲದೇ ಇರೋದ್ರಿಂದ ಇಂಥ ರೀತಿಯಾದಂಥ ವರ್ತನೆಗಳು ಕಂಡು ಬರ್ತಾ ಇದೆ ಅಂತ ಹೇಳಿ. ಏನೆಲ್ಲ ಮಾತಾಡಿದ್ರು ದರ್ಶನ್, ಮಾಲ್ತೇಶ್? ಆನಂದ್ ಏನಂದ್ರೆ, ಮಂಡ್ಯ ಚುನಾವಣಾ ಅಕಾಡೆಮಿಗೆ ಸುಮಲತಾ ಅವರು ಧುಮುಕಿದಾಗಿಂದ ಕೂಡ ಸ್ಯಾಂಡಲ್ವುಡ್ ನ ಸ್ಟಾರ್ಗಳು ಕೂಡ ಸಾಥ್ ನೀಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಯ್ತು. ಅದರಲ್ಲೂ ಪ್ರಮುಖವಾಗಿ ಜೋಡೆತ್ತುಗಳಾಗಿ ನಾವು ಸುಮಲತಾ ಅವರ ಬೆಂಬಲಕ್ಕೆ ನೀಡ್ತೀವಿ ಅಂತ ದರ್ಶನ್ ಅವರು ಹೇಳಿರ್ತಕ್ಕಂತಹ ಮಾತಿಗೆ ಕುಮಾರಸ್ವಾಮಿ ಅವರು ಕೂಡ ಒಂದು ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಜೋಡೆತ್ತುಗಳು ಅಲ್ಲ, ಅವರು ಕಳ್ಳೆತ್ತುಗಳು ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಇವತ್ತು ಪ್ರತಿಕ್ರಿಯೆ ನೀಡಿರ್ತಕ್ಕಂತಹ ದರ್ಶನ್ ಅವರು ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ, ಅವರ ಮನೆ ಮೇಲೆ ಕಲ್ಲು ಬಿದ್ದಿರ್ತಕ್ಕಂತಹ ವಿಚಾರಕ್ಕೂ ಕೂಡ ಅವರು ನಾನೇನು ರಿಯಾಕ್ಟ್ ಮಾಡಲ್ಲ ಅನ್ನೋಂತ ಮಾತನ್ನ ಹೇಳಿ ಹಾರಕ್ಕೆ ಉತ್ತರವನ್ನ ಕೊಟ್ರು. ಅದಾದ ನಂತರ ಪ್ರಮುಖವಾಗಿ ಈಗ ಬರ್ತಾ ಇರ್ತಕ್ಕಂತಹ ರಾಜಕಾರಣದ ಬೆಳವಣಿಗೆಗಳ ನಡುವೆ ಬರ್ತಾ ಇರ್ತಕ್ಕಂತಹ ಟೀಕೆಗಳ ಬಗ್ಗೆ ಏನ್ ಹೇಳ್ತೀರಿ ಅನ್ನುವಂತಹ ಮಾತಿಗೆ ಅವರು ಈಗ ಅಂಬರೀಶ್ ಅವರು ನಮ್ಗೆ ಜೊತೆ ಇಲ್ಲದೆ ಇರುವಂತದ್ದು ಈ ರೀತಿ ಎಲ್ಲ ಜನರು ಮಾತಾಡ್ಲಿಕ್ಕೆ ಕಾರಣ ಆಗಿದೆ ಅನ್ನುವಂತಹ ಒಂದು ಪರೋಕ್ಷವಾದ ಮಾತನ್ನ ಟಾಂಗ್ ಕೊಟ್ರು ಅಂತಾನೆ ಹೇಳ್ಬೋದು. ಅಂಬರೀಶ್ ಅವರು ಇದ್ದಿದ್ರೆ ಯಾರು ಕೂಡ ಈ ರೀತಿ ಮಾತನಾಡ್ತಿರ್ಲಿಲ್ಲ, ಮಂಡ್ಯಕ್ಕೆ ಅವ್ರು ದೊಡ್ಡ ಶಕ್ತಿ ಆಗಿದ್ರು ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ದರ್ಶನ್ ಅವರು ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಸಿಎಂ ಅವರು ಹೇಳಿರ್ತಕ್ಕಂತಹ ಮಾತಿಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂತಹ ದರ್ಶನ್, ನಾನು ಯಾವುದಕ್ಕೂ ಪ್ರತಿಕ್ರಿಯೆನೆ ನೀಡಲ್ಲ, ಅವತ್ತೇ ಹೇಳಿದ್ದೀನಿ ಮಾಧ್ಯಮಗೋಷ್ಠಿಯಲ್ಲಿ, ಪ್ರಪ್ರಥಮವಾಗಿ ನಾನು ಯಾರು ಏನೇ ಮಾತಾಡಿದ್ರು ಕೂಡ ಕೋಪ ಮಾಡ್ಕೊಳ್ಳಲ್ಲ, ಸೊ ಯಾರೇ ಏನೇ ಮಾತಾಡಿದ್ರು ಕೂಡ ಅದ್ರ ಬಗ್ಗೆ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅನ್ನುವಂತ ಮಾತನ್ನ, ಅದೇ ಮಾತನ್ನ ಮತ್ತೊಂದ್ಸರಿ ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮಂಡ್ಯ ಚುನಾವಣೆ ಕಡೆಗೆ 2ನೇ ತಾರೀಕಿಂದ ನಾವು ಇಳಿತೀವಿ, ಅಲ್ಲೇ ಪ್ರಚಾರವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿರ್ತಕ್ಕಂಥದ್ದು. ಆನಂದ್, ಧನ್ಯವಾದ ಜಗನ್ ಮಾಹಿತಿಗಾಗಿ.